ನಾವು ಬೆದರಿಸೋದು ಚಾಳಿ ಅವ್ರಿಗೆ ಸೇರಿದ್ದು. ಅವರು ಇದೆಲ್ಲ ಬೆದರಿಕೆ ಮಾಡುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡೋದು, ಇವೆಲ್ಲ ಬಂದಿರುವಂಥವ್ರು ಕಾಲಾಂತರದಿಂದ ನೀವು ನೋಡ್ತಾ ಇದ್ದೀರಿ. ಅದು ಕುಮಾರಸ್ವಾಮಿ ಅವರು. ನಾವು ಬೆದರಿಕೆ ಮಾಡುವಂಥದ್ದೆಲ್ಲ, ತಿಳಿದಂಥ ವಿಚಾರನ ಇವತ್ತು ಹಿಂದೆ ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ. ಪಾಪ ದೇವೇಗೌಡರು ಹೋರಾಟವನ್ನು ಮಾಡಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿದರು. ಅಂಥ ಒಂದು ಕುಟುಂಬದವ್ರಿಗೆ ಇಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ಯಾರೂ ಕೂಡ ಬಹುಶಃ ಊಹಿಸ್ಕೊಂಡಿರಲಿಲ್ಲ. ನಾಳೆ ಅಂಥದ್ದು ಬಂದರೆ ಕೂಡ ಏನೂ ಆಶ್ಚರ್ಯ ಪಡೋಂಗಿಲ್ಲ. ಯಾಕೆಂದರೆ ಅವರು ನಡ್ಕೊಳ್ಳೋ ರೀತಿ, ಅವ್ರು ಬಂದಿರೋ ರೀತಿ ಆ ಥರ ಇದೆ. ಯಾಕೆಂದರೆ ಮುಖ್ಯಮಂತ್ರಿ ಆದವರು ವಿಧಾನಸೌಧ ಬಿಟ್ಟು ಪಂಚತಾರ ಹೋಟ್ಲು, ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲೇ ಕಾಲ ಕಳೀತಾಯಿದ್ರು. ಅಲ್ಲಿ ಏನೇನಾಗಿದೆಯೋ, ಏನು ಬಿಟ್ಟಿದೆಯೋ ಅದೆಲ್ಲ ಇಷ್ಟು ದಿವಸ ಎಲ್ರಿಗೂ, ಜನರಿಗೆ, ಸಾರ್ವಜನಿಕರಿಗೆ, ಹೆಣ್ಮಕ್ಳಿಗೆ ಸ್ವಲ್ಪ ಭಯ ಇತ್ತು. ಈಗ ಈಚೆ ಬಂದಿದೆಯಲ್ಲ, ಕೇಸ್ಗಳಾಗಿದೆಯಲ್ಲ, ರೇವಣ್ಣವರು ಕೂಡ ಜೈಲಿಗೆ ಹೋಗಿದಾರಲ್ವ, ಇನ್ನು ಸ್ವಲ್ಪ ಆ ಥರದವ್ರು ಏನಾರು ಭಯ ಪಟ್ಕೊಂಡು ಇದ್ದಂಥವ್ರು ಬಹುಶಃ ಹೊರಗೆ ಬರ್ತಾರೆ ಅಂತ ನನ್ನ ಭಾವನೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.